ನಮ್ಮ ಮೆಟ್ರೋದಲ್ಲಿ ಕರಿಮಣಿ ಮಾಲೀಕ ಸಾಂಗ್, ಬೆಂಗಳೂರಿನಲ್ಲಿ ನೀರಿಲ್ಲ ಅಂತ ಜನರ ಪರದಾಟ. ಕೊಬ್ಬರಿ ಖರೀದಿ ಕೇಂದ್ರದ ಮುಂದೆ ಮುಗಿಯದ ರೈತರ ಅಲೆದಾಟ. ಆನಿವರ್ಸರಿಗೆ ಗಿಫ್ಟ್ ಕೊಡ್ಲಿಲ್ಲ ಅಂತ ಗಂಡನಿಗೆ ಇರಿದ್ಲು ಪತ್ನಿ. ಮನೆ ಬಳಿ ಹಂದಿಕಾಟ ಅಂತ ಮನೆಯನ್ನೇ ಬಿಟ್ಟು ಹೋದ ಪತ್ನಿಗಾಗಿ ಪತಿ ಪ್ರತಿಭಟನೆ. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಕರಿಮಣಿ ಮಾಲೀಕ ನೀನಲ್ಲ ಈ ಹಾಡು ಇತ್ತೀಚೆಗೆ ಟ್ರೆಂಡಿಂಗ್ ನಲ್ಲಿರೋ ಹಾಡುಗಳಲ್ಲಿ ಒಂದು. ಈ ಹಾಡಿಗೆ ಸೆಲೆಬ್ರಿಟಿಗಳು ಸೇರಿದಂತೆ ಸಾಮಾನ್ಯ ಜನ ಕೂಡ ಮನಸೋತು ರೀಲ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಸೇರಿದಂತೆ ಎಲ್ಲ ಕಡೆ ಭಾರಿ ಸದ್ದಾಗ್ತಾ ಇದೆ. ಆದ್ರೆ ಈ ಹಾಡು ಈಗ ನಮ್ಮ ಮೆಟ್ರೋಗೂ ಎಂಟ್ರಿ ಕೊಟ್ಟಿದ್ದು. ನಮ್ಮ ಮೆಟ್ರೋದಲ್ಲಿ ಯುವಕರು ಈ ಹಾಡಿಗೆ ರೀಲ್ಸ್ ಮಾಡೋ ಮೂಲಕ ಸಹ ಪ್ರಯಾಣಿಕರಿಗೆ ಕಿರಿಕಿರಿ ಮಾಡಿದ್ದಾರೆ. ಮೆಟ್ರೋದಲ್ಲಿ ಪ್ರಯಾಣಿಸ್ತಾ ಇದ್ದ ಯುವಕರ ಗುಂಪೊಂದು ಈ ಹಾಡಿಗೆ ಜೋಶ್ನಲ್ಲಿ ಕಿರ್ಚಿದ್ದು. ಇದರಿಂದ ಮೆಟ್ರೋದಲ್ಲಿ ಪ್ರಯಾಣಿಸ್ತಾ ಇದ್ದ ಸಹ ಪ್ರಯಾಣಿಕರಿಗೆ ಸಮಸ್ಯೆಯಾಗಿದೆ. ಮೆಟ್ರೋದಲ್ಲಿ ಪ್ರಯಾಣಿಸೋ ಸಂದರ್ಭ ರೀಲ್ಸ್ ಮಾಡೋದು ಅಥವಾ ಜೋರಾಗಿ ಸೌಂಡ್ ಮಾಡಬಾರ್ದು ಅನ್ನೋ ರೂಲ್ಸೇ ಇದೆ. ಆದ್ರೆ ಯುವಕರ ಗ್ಯಾಂಗ್ ನಿಯಮ ಮೀರಿ ಕರಿಮಣಿ ಮಾಲೀಕ ಹಾಡು ಹಾಡಿ ಜೋರ ಕಿರ್ಚಿದ್ದಾರೆ. ನಿಯಮ ಗಾಳಿಗೆ ತುರಿದ ಪ್ರಯಾಣಿಕರ ನಡೆಗೆ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ನೀರಿನ ಬವಣೆ ಹೆಚ್ಚಾಗ್ತಾ ಇದೆ. ಸಿಎಂ ಗೃಹ ಕಚೇರಿಗೂ ನೀರಿನ ಬಿಸಿ ತಟ್ಟಿದೆ. ಜಲಮಂಡಳಿ ಟ್ಯಾಂಕರ್ನಿಂದ ಗೃಹ ಕಚೇರಿ ಕೃಷ್ಣಾಗೆ ನೀರು ಪೂರೈಕೆ ಮಾಡಲಾಗಿದ್ದು, ಇವತ್ತು ನಡೀತಾ ಇದ್ದ ಬರ ನಿರ್ವಹಣೆ ಸಭೆಗೂ ಮುನ್ನವೇ ಗೃಹ ಕಚೇರಿ ಕೃಷ್ಣಾಗೆ ನೀರಿನ ಟ್ಯಾಂಕರ್ ಬಂದು ನೀರು ಪೂರೈಸಿದೆ. ಇನ್ನು ಬೆಂಗಳೂರು ಬಹುತೇಕ ಶುದ್ಧ ನೀರಿನ ಘಟಕದಲ್ಲಿ ನೀರು ಖಾಲಿಯಾಗಿದ್ದು, ಲಕ್ಸಂದ್ರ ವಿಲ್ಸನ್ ಘಾಟ್ ಭಾಗದ ಶುದ್ಧ ನೀರಿನ ಘಟಕದ ಮುಂದೆ ನೀರು ಖಾಲಿ ಎನ್ನುವ ಬೋರ್ಡ್ನ ಹಾಕಲಾಗಿದೆ. ಬೋರ್ವೆಲ್ಗಳು ಬತ್ತೋಗಿದೆ. ಕಾವೇರಿ ನೀರು ಬಾರದ್ದಕ್ಕೆ ಬೆಂಗಳೂರಿನ ಜನ ಪರದಾಡ್ತಾ ಇದ್ದಾರೆ. ಇನ್ನು ಬ್ಯಾಡ್ರಹಳ್ಳಿಯಲ್ಲಿ ಆರ್ಟಿಒ ಅಧಿಕಾರಿಗಳು ನೂರಾರು ವಾಟರ್ ಟ್ಯಾಂಕರ್ ಸೀಸ್ ಮಾಡೋಕ್ ಬಂದಿದ್ರು. ಅವಳೆ ವಾಟರ್ ಟ್ಯಾಂಕರ್ ಮಾಲೀಕರಿಂದ ಪ್ರತಿಭಟನೆ ಕೂಡ ನಡೆಸಲಾಯಿತು. ಇನ್ನು ಬೆಂಗಳೂರಿನಲ್ಲಿ ಉಲ್ಬಣಗೊಂಡಿರುವ ನೀರಿನ ಸಮಸ್ಯೆ ಬಗ್ಗೆ ಸರ್ಕಾರದ ವಿರುದ್ಧ ದೇವೇಗೌಡರು ವಾಗ್ದಾಳಿ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬರ ನಿರ್ವಹಣೆ ಪರಿಶೀಲನಾ ಸಭೆ ಕೂಡ ನಡೆಸಲಾಯಿತು. ಇನ್ನು ಕರ್ನಾಟಕದಲ್ಲಿ ಈ ವರ್ಷ ಬರಗಾಲ ಇದೆ. 824 ತಾಲೂಕು ಬರದಲ್ಲಿದೆ. 194 ತೀವ್ರ ಬರದ ತಾಲೂಕುಗಳು ಅಂತ ಗುರುತಿಸಲಾಗಿದೆ ಅಂತ ಸಿಎಂ ಮಾಹಿತಿ ಕೊಟ್ಟರು. ಬೆಂಬಲ ಬೆಲೆಯಡಿ ರೈತರಿಂದ ಕೊಬ್ಬರಿ ಖರೀದಿಗೆ ಸರ್ಕಾರ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ರೈತರು ಕೊಬ್ಬರಿ ಮಾರಾಟ ಮಾಡಲು ಹಗಲಿರುಳು ಪರದಾಡುವಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿ ಕೊಬ್ಬರಿ ಖರೀದಿ ನೋಂದಣಿಗಾಗಿ ರಾತ್ರಿಯಿಡೀ ಅನ್ನದಾತರು ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲೇ ಮಲಗಿದ್ದಾರೆ. ಭಾನುವಾರ ರಾತ್ರಿಯಿಂದ ಎಪಿಎಂಸಿ ಆವರಣದಲ್ಲೇ ಮಲಗ್ತಾ ಇರುವ ರೈತರು ರಾತ್ರಿಯಿಡೀ ಜಾಗರಣೆ ಮಾಡುವಂತಾಗಿದೆ. ಬೆಂಬಲ ಬೆಲೆಯಡಿ ಕೊಬ್ಬರಿ ಮಾರಲು ನೋಂದಣಿ ಮಾಡಿಸಲು ಬಂದಿರುವ ಸಾವಿರಾರು ರೈತರು ನೋಂದಣಿಗಾಗಿ ದಿನವಿಡೀ ಕಾದು ಸುಸ್ತಾಗುತ್ತಿದ್ದಾರೆ. ಸರ್ವರ್ ಡೌನ್ ಹಿನ್ನೆಲೆಯಲ್ಲಿ ರಾತ್ರಿಯಿಡೀ ಚಿಕ್ಕಮಗಳೂರು, ಕಡೂರು, ಪಂಚನಹಳ್ಳಿ ಎಪಿಎಂಸಿ ಮಾರುಕಟ್ಟೆ ಎದುರಲ್ಲೇ ಕಳೆಯುವಂತಾಗಿದೆ. ಇನ್ನು ತುಮಕೂರಿನ ತಿಪಟೂರು ಮತ್ತು ಕರಡಾಳು ಎಪಿಎಂಸಿಯಲ್ಲಿ ರೈತರು ಕ್ಯೂ ನಿಲ್ಲುವಂತಾಗಿದೆ. ಚಪ್ಪಲಿ, ಶೂ, ಬ್ಯಾಗ್ ಇಟ್ಟು ಸ್ಥಳವನ್ನು ಕಾಯ್ದಿರಿಸಿದ್ದಾರೆ. ಇನ್ನು ಹಾಸನದ ಚನ್ನರಾಯಪಟ್ಟಣದಲ್ಲೂ ಕೊಬ್ಬರಿ ಖರೀದಿಗೆ ನೋಂದಣಿ ಮಾಡಿಸಲು ರೈತರು ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗಿದೆ. ಮನೆ ಬಳಿ ಹಂದಿಗಳ ಕಾಟಕ್ಕೆ ಬೇಸತ್ತ ಹೆಂಡತಿ ಮಕ್ಕಳು ಮನೆ ಬಿಟ್ಟು ಹೋಗಿತ್ತು. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಪತಿ ಅರೆಬೆತ್ತಲೆ ಪ್ರತಿಭಟನೆ ಮಾಡಿದ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಹಿರೇಕೆರೂರು ತಾಲೂಕು ರೆಟ್ಟಿಹಳ್ಳಿಯಲ್ಲಿ ಹಂದಿಗಳ ಹಾವಳಿ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಇದರಿಂದ ಮಕ್ಕಳು ಮನೆಯಿಂದ ಹೊರಬರೋಕೆ ಹೆದರುವಂತಾಗಿತ್ತು. ಹೀಗಾಗಿ ಪತ್ನಿ ಇಬ್ಬರು ಮಕ್ಕಳೊಂದಿಗೆ ಗಂಡನ ಮನೆ ತೊರೆದಿದ್ದಾರೆ. ಇದಕ್ಕೆ ಪತಿ ವೀರೇಶ್ ಅರೆಬೆತ್ತಲಾಗಿ ಹಂದಿಗಳನ್ನ ಹಿಡಿದ್ರೆ ಹೆಂಡತಿ ವಾಪಸ್ ಬರುವುದಾಗಿ ಹೇಳಿದ್ದು ಹಂದಿಗಳನ್ನ ಹಿಡಿಯುವಂತೆ ಪ್ರತಿಭಟನೆ ನಡೆಸಿದರು. ಹಂದಿ ಹಿಡಿಸದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇನ್ನು ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ಹೆಂಡತಿಯೋರ್ವಳು ಮದುವೆ ವಾರ್ಷಿಕೋತ್ಸವಕ್ಕೆ ಗಿಫ್ಟ್ ಕೊಡೋದಕ್ಕೆ ಪತಿಗೆ ಚಾಕು ಇರಿದಿದ್ದಾಳೆ. ಫೆಬ್ರವರಿ 27ರ ಮಧ್ಯರಾತ್ರಿ 1:30 ಸುಮಾರಿಗೆ ಹೆಂಡತಿ ಚಾಕು ಇರಿದಿದ್ದಾಳೆ. ವಾರ್ಷಿಕೋತ್ಸವದ ದಿನ ನಿತೆಗೆ ಜಾರಿದ್ದ ಗಂಡನ ವಿರುದ್ಧ ಸಿಟ್ಟಾಗಿ ಚಾಕು ಇರಿದಿದ್ದಾಳೆ. ಬೆಳ್ಳಂದೂರು ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಗಂಡ ಹೆಂಡತಿಗೆ ಕೌನ್ಸಿಲಿಂಗ್ ನಡೆಸಲಾಗಿದೆ. ತಾತ ತೀರಿ ಹೋಗಿದ್ರಿಂದ ಗಂಡ ಗಿಫ್ಟ್ ಕೊಟ್ಟಿರಲಿಲ್ಲ. 60% ಕನ್ನಡ ನಾಮಫಲಕ ಅಳವಡಿಸಿದ ಮಳಿಗೆಗಳ ವಿರುದ್ಧವೇ ಕರವೇ ಕಾರ್ಯಕರ್ತರು ಸಮರ ಸಾರಿದ್ದಾರೆ. ಬೀದರ್ನ ಗಣೇಶ್ ಮೈದಾನದಲ್ಲಿ ರೊಚ್ಚಿಗಿದ್ದ ಕರವೇ ಕಾರ್ಯಕರ್ತರು ಅಂಗಡಿ ಮಳಿಗೆಗಳ ಇಂಗ್ಲಿಷ್ ಬೋರ್ಡ್ ಅನ್ನು ದೊಣ್ಣೆಯಿಂದ ಪುಡಿಪುಡಿ ಮಾಡಿದ್ದಾರೆ. ಬೆಂಗಳೂರು ಮಾದರಿಯಲ್ಲಿ ಕಾರ್ಯಾಚರಣೆ ಮಾಡಿದ ಕರವೇ ಕಾರ್ಯಕರ್ತರು ಕೋಲಿಗೆ ಕನ್ನಡ ಬಾವುಟದ ಬಣ್ಣದ ಬಟ್ಟೆ ಕಟ್ಟಿಕೊಂಡು ಇಂಗ್ಲಿಷ್ ಬೋರ್ಡ್ಗಳನ್ನು ಪುಡಿಗಟ್ಟಿದ್ದಾರೆ. ಈ ವೇಳೆ ಪೊಲೀಸರು ಕರವೇ ಕಾರ್ಯಕರ್ತರಿಗೆ ತಡೆ ಒಡ್ಡಿದರು. ಕರವೇ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುದೋಳ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯ ವೇಳೆ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಈ ವೇಳೆ ಕರವೇ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಸಿಎಂ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಕರುನಾಡ ವಿಜಯ ಸೇನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಮದಕರಿ ನಾಯಕ ವೃತ್ತದಲ್ಲಿ ಪೂಜೆ ಸಲ್ಲಿಸಿ ಪ್ರತಿಭಟನೆ ಆರಂಭ ಮಾಡಿದ ಕಾರ್ಯಕರ್ತರು ನಗರದ ಮುಖ್ಯ ರಸ್ತೆಗಳಲ್ಲಿ ಆಂಗ್ಲ ಭಾಷೆಯ ನಾಮಫಲಕಕ್ಕೆ ಕಪ್ಪು ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದರು.
ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕೂಟ್ಲೂರು ಬಳಿಯ ಕಣ್ವಾ ಹೊಳೆಯಲ್ಲಿ ಕಾಡಾನೆಗಳು ಜಲಕ್ರೀಡೆ ಆಡ್ತಾ ಇದ್ವು. ಏನು ಬೆಳ್ಳಂಬೆಳಗ್ಗೆ ಕಣ್ವಾ ಹೊಳೆಯಲ್ಲಿ ಕಾಡಾನೆಗಳು ಕಾಣಿಸಿಕೊಂಡು ಆತಂಕ ಸೃಷ್ಟಿ ಮಾಡಿದೆ. ಹೊಳೆ ನೀರಿನಲ್ಲಿ ಆಟ ಆಡ್ತಾ ಇರುವ 3 ಕಾಡಾನೆಗಳ ಗುಂಪನ್ನು ನೋಡಿ ಸ್ಥಳೀಯರು ಭಯಭೀತರಾಗಿದ್ದಾರೆ. ಚನ್ನಪಟ್ಟಣ ಭಾಗದಲ್ಲಿ ಕಾಡಾನೆ ಹಾವಳಿ ನಿತ್ಯ ಮುಂದುವರೆದಿದ್ದು, ರೈತರ ಜಮೀನುಗಳಿಗೆ ಲಗ್ಗೆ ಹಾಕುವ ಕಾಡಾನೆಗಳು ಬೆಳೆ ನಾಶ ಮಾಡ್ತಾ ಇದೆ. ಇತ್ತ ಕಾಡಿನಿಂದ ಜನವಸತಿ ಪ್ರದೇಶಕ್ಕೆ ಪದೇ ಪದೇ ಕಾಡಾನೆಗಳು ಲಗ್ಗೆ ಹಾಕ್ತಾ ಇರೋದು ರೈತರ ನಿದ್ದೆಗೆಡಿಸಿದೆ. ಮೊದಲೇ ಬೇಸಿಗೆಯಲ್ಲಿ ಬೆಳೆ ಇಲ್ಲದೆ ಅಲ್ಪ ಸ್ವಲ್ಪ ಬೆಳೆ ಹಾಕಿಕೊಂಡು ಜೀವನ ಸಾಗಿಸ್ತಾ ಇರುವ ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡದಂತಾಗುತ್ತೆ. ಕಾಡಾನೆಗಳ ಹಾವಳಿ ತಡೆಯೋದಕ್ಕೆ ಅರಣ್ಯ ಇಲಾಖೆ ಎಷ್ಟೇ ಪ್ರಯತ್ನ ಪಟ್ಟರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಜನರನ್ನ ಅಟ್ಟಾಡಿಸಿಕೊಂಡು ದಾಳಿ ನಡೆಸ್ತಾ ಇರೋ ಗೂಳಿ ಹಾವಳಿಗೆ ಚಿತ್ರದುರ್ಗದ ಜನ ಬೆಚ್ಚು ಬಿದ್ದಿದ್ದಾರೆ. ಕಳೆದ 1 ವಾರದಿಂದ ಚಿತ್ರದುರ್ಗದ IUDP ಬಡಾವಣೆಯ 11ನೇ ಕ್ರಾಸ್ನಲ್ಲೇ ಬೀಡು ಬಿಟ್ಟಿರುವ ಬಿಡಾಡಿ ಗೂಳಿ ಸೈಲೆಂಟ್ ಆಗಿ ಜನರನ್ನ ಫಾಲೋ ಮಾಡುತ್ತೆ. ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರಿಗೆ ಇರಿದು ಎಸ್ಕೇಪ್ ಆಗ್ತಾ ಇದೆ. ನಿನ್ನೆ ಸಂಜೆ ಬೈಕ್ನಲ್ಲಿ ಹೋಗ್ತಾ ಇದ್ದ 5 ವರ್ಷದ ಬಾಲಕ ಹಾಗೂ ಆತನ ತಂತಿಯ ಮೇಲೆ ದಾಳಿ ನಡೆಸಿದ ವಿಡಿಯೋ CCTVಯಲ್ಲಿ ಸೆರೆಯಾಗಿದೆ. ಇಬ್ಬರು ಗಾಯಾಳುಗಳು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಬಗ್ಗೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಗೂಳಿಯ ಭಯದಿಂದ ಜನ ಹೊರ ಬರೋಕೆ ಹೆದರುತ್ತಾ ಇದ್ದಾರೆ. ಕೂಡಲೇ ಗೂಳಿಯನ್ನ ಸೆರೆ ಹಿಡಿಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ರಾಮನಗರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗಿದ್ದು, ಲಾಂಗ್ ಹಿಡಿದು ಯುವಕನ ಅಟ್ಟಾಡಿಸಿ ಮನೆಗೆ ನುಗ್ಗಿ ಹತ್ಯೆ ಮಾಡಲು ದುಷ್ಕರ್ಮಿಗಳು ಪ್ರಯತ್ನ ಪಟ್ಟಿದ್ದಾರೆ. ಮನೆಯಿಂದ ಹೊರಗಡೆ ಓಡೋಡಿ ಬಂದು ಯುವಕ ಜೀವ ಉಳಿಸಿಕೊಂಡಿದ್ದಾರೆ. ರಾಮನಗರ ಟೌನ್ನ ನಿವಾಸಿ ಮಹಾಲಿಂಗ್ ಎಂಬಾತನ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದ್ರು. ಮಾರ್ಚ್ 1ರಂದು ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಲಾಂಗ್ ಹಿಡಿದು ಅಟ್ಟಾಡಿಸಿರುವ ದೃಶ್ಯ CCTVಯಲ್ಲಿ ಸೆರೆಯಾಗಿದ್ದು, ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಭಯಭೀತರಾಗಿರುವ ಸ್ಥಳೀಯರು ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸಿದ್ದಾರೆ. ಐಜೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿದೆ. ಕಲಬುರಗಿಯಲ್ಲಿ ಪ್ರೀತಿ ವಿಚಾರಕ್ಕೆ ನಡೆದ ಸ್ನೇಹಿತರ ನಡುವೆ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. ಮಾರ್ಚ್ 3ರಂದು ಕಲಬುರಗಿ ನಗರದ ಬಂಜಾರ ನಗರದಲ್ಲಿ ನಡೆದಿರೋ ಘಟನೆ ಈಗ ಬೆಳಕಿಗೆ ಬಂದಿದೆ. ಚಿಕಿತ್ಸೆ ಫಲಿಸದೆ 18 ವರ್ಷದ ಅಭಿಷೇಕ್ ಮೃತಪಟ್ಟಿದ್ದಾನೆ. ಪ್ರೀತಿ ವಿಚಾರಕ್ಕೆ 4ರಿಂದ ಅಭಿಷೇಕ್ ಮೇಲೆ ಹಲ್ಲೆ ಮಾಡಲಾಗಿತ್ತು. ಹಲ್ಲೆ ಸಂಬಂಧ ವಿಶ್ವವಿದ್ಯಾಲಯ ಠಾಣೆಯ ಪೊಲೀಸರು 4ರನ್ನ ಬಂಧಿಸಿದ್ದಾರೆ.